ಹೆಲೋ ಫ್ರೆಂಡ್ಸ್, ಸೋಮಶೇಖರ್ ಫ್ರಮ್ ಬ್ಯಾಂಗ್ಳೂರ್ ಪ್ರಾಪರ್ಟಿ ಬಸ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವೇನಾದರೂ ಮನೆ ಮತ್ತು ಪ್ರಾಪರ್ಟಿ ಏನಾದರೂ ತಗೊಳ್ಳೋದಕ್ಕೆ ಸರ್ಚ್ ಮಾಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನಾವು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ಬರ್ತದೆ. ಈ ಒಂದು ಪ್ರಾಪರ್ಟಿಯು ಬನಶಂಕರಿ 6 ಸ್ಟೇಜ್ ಮತ್ತು 6 ಬ್ಲಾಕ್ನಲ್ಲಿ ಇರುತ್ತದೆ. ಇದು BDA ಪ್ರಾಪರ್ಟಿ ಆಗಿರುತ್ತದೆ. ನೋಡ್ಬೋದು, ಇದು ನಾರ್ತ್ ಮತ್ತು ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರ್ತದೆ. ನೋಡ್ಬೋದು, ಗೇಟ್ ಎಲ್ಲ ಫುಲ್ ಕವರ್ಡ್ ಗೇಟ್ ಮಾಡಲಾಗಿದೆ. 30 ಫೀಟ್ ರೋಡ್ ಇರುತ್ತೆ. ಇದು G+3 ಫ್ಲೋರ್ ಒಳಗಡೆ ಇರುತ್ತೆ. ನ್ಯೂಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಪ್ರಾಪರ್ಟಿ ಆಗಿರ್ತದೆ. ಬನ್ನಿ ಪ್ರಾಪರ್ಟಿ ಒಳಗಡೆ ನೋಡೋಣ, ಎಂಟರ್ ಆಗೋಣ. ಇದು ಸ್ಮಾಲ್ ಗೇಟ್ ಆಗಿರುತ್ತೆ. ಇದು ಪಾರ್ಕಿಂಗ್. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಮತ್ತು 1 BHK ರೆಂಟ್ ಹೌಸ್ ಮಾಡಲಾಗಿದೆ. ಈ ರೆಂಟ್ ಮನೆನ ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ತೋರಿಸ್ತೇನೆ. ಪಾರ್ಕಿಂಗ್ ಎಲ್ಲ ಗ್ರನೈಟ್ ಫ್ಲೋರಿಂಗ್ ಮಾಡಲಾಗಿದೆ. ಫುಲ್ ಕವರ್ಡ್ ಗೇಟ್ ಮಾಡಲಾಗಿದೆ, ನೋಡ್ಬೋದು. ಮತ್ತು ಫಾಲ್ ಸೀಲಿಂಗ್ ಕೂಡ ಮಾಡಲಾಗಿದೆ ಪಾರ್ಕಿಂಗಲ್ಲಿ. ಈ ಮನೆಗೆ ಓನ್ ಬೋರ್ವೆಲ್ ಮತ್ತು ಕಾವೇರಿ ವಾಟರ್ ಅವೈಲೇಬಲ್ ಇರುತ್ತದೆ. ಬನ್ನಿ ಮೇಲೆ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರಿಂದ ಟ್ರಿಪ್ಲೆಕ್ಸ್ ಹೌಸ್ ಆಗಿರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್ ಟೋಟಲ್ 4 ಬೆಡ್ರೂಮ್ ಮನೆ ಆಗಿರುತ್ತೆ. ಇದು ನೋಡ್ಬೋದು, ಸ್ಟೆಪ್ಸ್ಗೆಲ್ಲ ಗ್ರನೈಟ್ ಆಂಟಿಸ್ಕಿಡ್ ಲಪೋತ್ರ ಗ್ರನೈಟ್ ಯೂಸ್ ಮಾಡಲಾಗಿದೆ. ಇದು ಮನೆಯ ಮೇನ್ ಡೋರ್ ಆಗಿರುತ್ತೆ. ನೋಡ್ಬೋದು, ಫಾಲ್ ಸೀಲಿಂಗ್ ಎಲ್ಲ ಮಾಡಲಾಗಿದೆ. ಇದು ಮನೆಯ ಮೇನ್ ಡೋರ್, ಟೀಕುಡಿಂದ ಮಾಡಲಾಗಿದೆ. ನೋಡಿ, ಡೋರ್ ಪ್ಯಾಟರ್ನ್ ಎಲ್ಲ ಚೆನ್ನಾಗಿದೆ. ಈ ಮನೆಗೆ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಮಾಡಲಾಗಿದೆ. ಇಂಟೀರಿಯರ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಫಾಲ್ ಸೀಲಿಂಗ್ ಎಲ್ಲ ಮಾಡಲಾಗಿದೆ. ಇದು ಫಸ್ಟ್ ಫ್ಲೋರ್ನ ಲಿವಿಂಗ್ ಸ್ಪೇಸ್. ಇದು ಪೂಜಾ ರೂಮ್ ಆಗಿರುತ್ತೆ. ಗ್ಲಾಸ್ ಡೋರ್ ಮಾಡಲಾಗಿದೆ ಪೂಜಾ ರೂಮ್ಗೆ. ನೋಡ್ಬೋದು, ಸ್ಟೆಪ್ಸ್ ಎಲ್ಲ ಮಾರ್ಬಲಿಂದ ಮಾಡಲಾಗಿದೆ ಮತ್ತು ವಾಲ್ಗೆಲ್ಲ ಟೈಲ್ಸ್ ಕ್ಲಾಡಿಂಗ್ ಮಾಡಲಾಗಿದೆ. ಕಾರ್ವಿಂಗ್ ಎಲ್ಲ ಮಾಡಲಾಗಿದೆ. ಇದು ಕಿಚನ್ ಪಾರ್ಟೇಷನ್. ಇದು ಮಾಡ್ಯುಲರ್ ಕಿಚನ್. ಕಂಪ್ಲೀಟ್ ಕಿಚನ್ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಲಾಗಿದೆ, ನೋಡ್ಬೋದು. ಗ್ರನೈಟ್ ಸ್ಲಾಬ್ ಹಾಕಲಾಗಿದೆ. ಈ ಸೈಡ್ ಕೂಡ ಮಾಡಲಾಗಿದೆ ಕಬೋರ್ಡ್ಸ್ ಎಲ್ಲ. ಇದು ಯುಟಿಲಿಟಿ. ವಾಲ್ಗೆಲ್ಲ ಟೈಲ್ಸ್ ಹಾಕಲಾಗಿದೆ ಮತ್ತು ಕವರ್ಡ್ ಗ್ರಿಲ್ ಮಾಡಲಾಗಿದೆ, ಸೇಫ್ಟಿ ಗ್ರಿಲ್. ಟೀಕುಡ್ ಡೋರ್ಸ್. ಈ ಮನೆಗೆ ಎಲ್ಲ ಡೋರ್ಸ್ ಟೀಕುಡ್ಡಿಂದ ಮಾಡಲಾಗಿದೆ. ಇದು ಲಿಫ್ಟ್, ಪ್ಯಾಸೆಂಜರ್ ಲಿಫ್ಟ್. ಸ್ಟೆಪ್ಸ್ ಕೆಳಗಡೆ ಒಂದು ಸ್ಟೋರ್ ರೂಮ್ ಟೈಪ್ ಮಾಡಲಾಗಿದೆ. ಇದು ಹಾಲ್ನ ಫಾಲ್ ಸೀಲಿಂಗ್. ಇದು TV ಕ್ಯಾಬಿನೆಟ್. ಇದು ಕಾಮನ್ ವಾಶ್ರೂಮ್ ಮತ್ತು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಲಾಗಿದೆ. ಇದು ಕಾಮನ್ ವಾಶ್ರೂಮ್. ಈ ಫ್ಲೋರ್ನಲ್ಲಿ ಲಿವಿಂಗ್ ಹಾಲ್, ಕಿಚನ್, ಡೈನಿಂಗ್, ಕಾಮನ್ ವಾಶ್ರೂಮ್ ಮತ್ತು ಒಂದು ಬಾಲ್ಕನಿ ಇರುತ್ತೆ. ಇದು ಬಾಲ್ಕನಿ.
ಬನ್ನಿ ಇವಾಗ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಸ್ಟೆಪ್ಸ್ಗೆಲ್ಲ ಮಾರ್ಬಲ್ ಯೂಸ್ ಮಾಡಲಾಗಿದೆ. ಇದು ಸೆಕೆಂಡ್ ಫ್ಲೋರ್ನ ಲಿವಿಂಗ್ ಸ್ಪೇಸ್. ವಾಲ್ ಸೀಲಿಂಗ್ ಎಲ್ಲ ಮಾಡಲಾಗಿದೆ. ಈ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಬರುತ್ತೆ ನಮಗೆ. ಇದು ಫಸ್ಟ್ ಬೆಡ್ರೂಮ್. ನೋಡ್ಬೋದು ಕಾಟ್ ಎಲ್ಲ ಇನ್ಬಿಲ್ಟ್ ಮಾಡಲಾಗಿದೆ. ಕಾಟ್ ಮತ್ತು ಹೆಡ್ರೆಸ್ಟ್, ವಾಲ್ ಸೀಲಿಂಗ್, ಡ್ರೆಸ್ಸಿಂಗ್ ಮಿರರ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ಎಲ್ಲ ರೂಮ್ಗೂ ಅಟ್ಯಾಚ್ ಬಾಲ್ಕನಿ ಮತ್ತು ಅಟ್ಯಾಚ್ ವಾಶ್ರೂಮ್ ಇರುತ್ತೆ. ಇದು ಕಬೋರ್ಡ್ಸ್, ವಾಕಿನ್ ವಾರ್ಡ್ರೋಬ್. ಈ ರೂಮ್ನ ವಾಶ್ರೂಮ್ ನೋಡ್ಬೋದು. ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನು ಪೆಂಡಿಂಗ್ ಇರುತ್ತೆ, ಮಾಡಿಲ್ಲ. ಜಾಗ್ವಾರ್ ಮತ್ತು ಹಿಂಡ್ವೇರ್ ಬ್ರ್ಯಾಂಡ್ನ ಬಾತ್ರೂಮ್ ಫಿಟ್ಟಿಂಗ್ಸ್ ಯೂಸ್ ಮಾಡಲಾಗುತ್ತೆ. ಇದು ಬಾಲ್ಕನಿ. ಬನ್ನಿ ಇವಾಗ ನೆಕ್ಸ್ಟ್ ರೂಮ್ ನೋಡೋಣ. ಸೆಕೆಂಡ್ ಬೆಡ್ರೂಮ್. ಇದು ಸೆಕೆಂಡ್ ಬೆಡ್ರೂಮ್. ಸೆಕೆಂಡ್ ಬೆಡ್ರೂಮ್ಗೆ ಕಾಟ್ ಇನ್ ಬಿಲ್ಟ್ ಇರಲಿಲ್ಲ. ವಾಲ್ ಸೀಲಿಂಗ್ ಮಾಡಲಾಗಿದೆ ಮತ್ತು ವಾರ್ಡ್ರೋಬ್ ಪ್ರೊವೈಡ್ ಮಾಡಲಾಗಿದೆ. ಸ್ಪೇಸಿಯಸ್ ಆಗಿರುವಂಥ ರೂಮ್ ಮತ್ತು ಅಟ್ಯಾಚ್ ವಾಶ್ರೂಮ್ ಇರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್. ಇದೊಂದು ಡ್ರೆಸ್ಸಿಂಗ್ ಮಿರರ್. ಇದು ಈ ರೂಮ್ನ ಅಟ್ಯಾಚ್ ಬಾಲ್ಕನಿ ಆಗಿರುತ್ತೆ. ನೋಡ್ಬೋದು ಬಾಲ್ಕನಿಗೆಲ್ಲ ಟೋಟಲ್ ಫಾಲ್ ಸೀಲಿಂಗ್ ಮತ್ತು ವಾಲ್ಸ್ಗೆಲ್ಲ ಟೈಲ್ಸ್ ಕ್ಲಾಡಿಂಗ್ ಮಾಡಲಾಗಿದೆ ಮತ್ತು ಎಸ್ ಮತ್ತು ಗ್ಲಾಸ್ ರೈಲಿಂಗ್ ಮಾಡಲಾಗಿದೆ. ಎಲ್ಲ ರೂಮ್ನ ಬಾಲ್ಕನಿಯ ಎಲ್ಲ ಟೀಕ್ವುಡ್ ಡೋರ್ಸ್ ಯೂಸ್ ಮಾಡಲಾಗಿದೆ. ಬನ್ನಿ ನೆಕ್ಸ್ಟ್ ಫ್ಲೋರ್ ಹೋಗೋಣ. ಥರ್ಡ್ ಫ್ಲೋರ್ ಕೂಡ 2 ಬೆಡ್ರೂಮ್ ಇರುತ್ತೆ. ಇದು ಥರ್ಡ್ ಫ್ಲೋರ್ನ ಲಿವಿಂಗ್ ಸ್ಪೇಸ್. ಇಲ್ಲಿ ಕೂಡ ಫಾಲ್ ಸೀಲಿಂಗ್ ಮಾಡಲಾಗಿದೆ. ಬನ್ನಿ ಇದು ಥರ್ಡ್ ಬೆಡ್ರೂಮ್ ನೋಡೋಣ. ಈ ರೂಮ್ನಲ್ಲೂ ಕಾಟ್ ಇನ್ ಬಿಲ್ಟ್ ಇದೆ. ನೋಡ್ಬೋದು ಬ್ಯಾಕ್ ರೆಸ್ಟ್, ಫಾಲ್ ಸೀಲಿಂಗ್, ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್, ಅಟ್ಯಾಚ್ ಬಾಲ್ಕನಿ, ಅಟ್ಯಾಚ್ ವಾಶ್ರೂಮ್ ಎಲ್ಲ ಪ್ರೊವೈಡ್ ಮಾಡಲಾಗಿದೆ. ನೋಡ್ಬೋದು ಡೋರ್ಸ್ ಎಲ್ಲ ಟೀಕ್ವುಡ್ಡಿಂದಲೇ ಮಾಡಿರೋದು. ಇದು ಟಿವಿ ಕ್ಯಾಬಿನೆಟ್. ವಾಕಿನ್ ವಾರ್ಡ್ರೋಬ್. ಇದು ಅಟ್ಯಾಚ್ ವಾಶ್ರೂಮ್. ಈ ಪ್ರಾಪರ್ಟಿ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಸ್ಕ್ರೀನ್ನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೋರ್ವೆಲ್ ಕೂಡ ಇದೆ ಈ ಪ್ರಾಪರ್ಟಿಗೆ.
ಲಾಸ್ಟ್ ರೂಮ್ ನೋಡೋಣ. ಇದು ಬಾಲ್ಕನಿ. ಈ ಬಾಲ್ಕನಿ ಲಿವಿಂಗ್ ಸ್ಪೇಸಿಂದ ಅಟ್ಯಾಚ್ ಮಾಡಲಾಗಿದೆ. ಟೋಟಲಿ ಬಿಲ್ಡಿಂಗಲ್ಲಿ 4 ಬೆಡ್ರೂಮ್ 4 ಬಾಲ್ಕನಿ ಇರ್ತದೆ. ಇದು 4th ರೂಮ್. 4th ರೂಮಲ್ಲಿನೂ ಕಾಟ್ ಇನ್ ಬಿಲ್ಟ್ ಇಲ್ಲ. ವಾರ್ಡ್ರೋಬ್ ಇದೆ. ಫಾಲ್ ಸೀಲಿಂಗ್ ಮಾಡಲಾಗಿದೆ. ಡ್ರೆಸ್ಸಿಂಗ್ ಮಿರರ್ ಇದೆ ಮತ್ತು ಅಟ್ಯಾಚ್ ವಾಶ್ರೂಮ್ ಇರುತ್ತೆ. ಇದು ಅಟ್ಯಾಚ್ ವಾಶ್ರೂಮ್. ಬನ್ನಿ ನೆಕ್ಸ್ಟ್ ಟೆರೆಸ್ ಹೋಗೋಣ. ಟೆರೆಸ್ನಲ್ಲಿ ಒಂದು ಹೆಡ್ ರೂಮ್ ಇರ್ತದೆ. ಇದು ಲಿಫ್ಟ್ ರೂಮ್ ಆಗಿರುತ್ತೆ. ಟೆರೆಸ್ ಇದು ನೋಡ್ಬೋದು, ಡೆವಲಪ್ ಆಗಿರೋ ಏರಿಯಾ. ಬಟ್ಟೆ ವಾಶ್ ಮಾಡ್ಕೊಳ್ಳಿಕ್ಕೂ ಪ್ರೊವೈಡ್ ಮಾಡಲಾಗಿದೆ. ಇಲ್ಲಿ ವಾಷಿಂಗ್ ಮೆಷಿನ್ ಪಾಯಿಂಟ್ ಮಾಡಲಾಗಿದೆ ಮತ್ತು 2 ಟ್ಯಾಂಕನ್ನು ಫಿಕ್ಸ್ ಮಾಡಲಾಗಿದೆ, ಸಿಂಟೆಕ್ಸ್ ಟ್ಯಾಂಕ್ಸ್. ಬನ್ನಿ ಇವಾಗ ಕೆಳಗಡೆ ಗ್ರೌಂಡ್ ಫ್ಲೋರ್ ರೆಂಟ್ ಮನೆ ನೋಡೋಣ. ಇದು ರೆಂಟ್ ಮನೆ. ಗ್ರೌಂಡ್ ಫ್ಲೋರ್ನ 1 BHK ರೆಂಟ್ ಮನೆ ಆಗಿರುತ್ತೆ. ಇದು ಲಿವಿಂಗ್ ಹಾಲ್, TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್ ಎಲ್ಲ ಮಾಡಲಾಗಿದೆ. ಇದು ಕಿಚನ್. ಈ ಮನೆಗೆ ಗ್ರಾನೈಟ್ ಫ್ಲೋರಿಂಗ್ ಮಾಡಲಾಗಿದೆ ಗ್ರೌಂಡ್ ಫ್ಲೋರ್ಗೆ. ಇದು ಬೆಡ್ರೂಮ್. ಬೆಡ್ರೂಮ್ ಕೂಡ ವಾರ್ಡ್ರೋಬ್ ಮಾಡಲಾಗಿದೆ. ವಾಲ್ ಸೀಲಿಂಗ್ ಎಲ್ಲ ಮಾಡಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ಕಾಮನ್ ವಾಶ್ರೂಮ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಾಪರ್ಟಿಯ ಬೆಲೆಯು 3,20,00,000 ಆಗಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.